ಪ್ರಿಯ ಸಹೋದರ ಸಹೋದರಿಯರೇ, ನಾವು ಹೋದ ವಾರದಿಂದ ಧ್ಯಾನ ಮಾಡ್ತಾ ಇರುವ ಒಂದು ಟಾಪಿಕ್ ಯಾವುದೆಂದರೆ ಮ್ಯಾರೇಜ್, ಮದುವೆ ವಿಷಯದಲ್ಲಿ. ಇನ್ನು ಕೆಲವು ಸಂಗತಿ ಅದೇ ಒಂದು ವಿಷಯದಲ್ಲಿ ನಾವು ನೋಡ್ಕೊಳ್ಳುವ. ನಾನು ನಂಬ್ತಾನೆ ಇದು ಅನೇಕರಿಗೆ ಆಶೀರ್ವಾದ ಆಗಿದೆ ಅಂತ. ನಾವು ನೋಡಿದ್ದೇವೇನೆಂದರೆ, ಮದುವೆಯಲ್ಲಿ ಎಲ್ಲಕ್ಕಿಂತ ಬಹಳ ಪ್ರಾಮುಖ್ಯವಾದ ಸಂಗತಿ ಅಂದರೆ ದೇವರ ಪ್ರೀತಿ. ಒಂದು ಗಂಡ ಮತ್ತು ಹೆಂಡತಿ ಮಧ್ಯದಲ್ಲಿ ಬೇಕಿದ್ದ ಭಾಳ ಪ್ರಾಮುಖ್ಯವಾದ ಸಂಗತಿ ಯಾವುದೆಂದರೆ ಪ್ರೀತಿ. ಎರಡನೇದಾಗಿ ನಾವು ನೋಡಿಕೊಂಡೆಂದರೆ ಒಬ್ಬರನ್ನೊಬ್ಬರು ಸ್ವೀಕಾರ ಮಾಡ್ಕೊಳ್ಳೋದು, ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವರ ಹಿನ್ನೆಲೆ ಬೇರೆ, ಇವಳ ಹಿನ್ನೆಲೆ ಬೇರೆ, ಇಬ್ಬರು ಮಂದಿ ಸೇರಿ ಬಂದಾಗ ಅವನ ವೀಕ್ನೆಸ್ಸಸ್ಸು ಇವಳ ವೀಕ್ನೆಸ್ಸಸ್ಸು ಹೊರಗೆ ಬರುತ್ತೆ. ಹೇಗೆ ಇದ್ದಾರೆ ಹಾಗೆ ನಾವು ಎಕ್ಸೆಪ್ಟ್ ಮಾಡಬೇಕು ಪ್ರಿಯರೇ. ಭಾಳ ಸರ್ತಿ ನಾವು ನೋಡ್ತವೇನೆಂದರೆ, ನಾನು ಹೇಗಿದ್ದನೋ, ನನಗೆ ಏನು ಇಷ್ಟನೋ, ನಾನೇನು ಎಕ್ಸ್ಪೆಕ್ಟ್ ಮಾಡ್ತಾನೇನೆಂದರೆ ನನ್ನ ಸ್ಪೌಸ್ಗೆ, ನನ್ನ ಗಂಡನಿಗೂ ಅದೇ ಇಷ್ಟ ಇರಬೇಕು. ನನಗೆ ಏನು ಡ್ರೆಸ್ಸಿಂಗ್ ಸೆನ್ಸ್ ಇಷ್ಟನೋ ಅವ್ರಿಗೆ ಅದೇ ಇರಬೇಕು. ನನ್ನ ವೆಕೇಷನ್ ಡೆಸ್ಟಿನೇಷನ್ ಯಾವುದಿದೆಯೋ ನನಗೆ ಯಾವ್ದು ಇಷ್ಟನೋ ಅದೇ ಅವ್ರಿಗೆ ಇರಬೇಕು. ನನಗೆ ಏನು ಊಟ ಇಷ್ಟನೋ ಅದೇ ಅವ್ರಿಗೆ ಇರಬೇಕು. ನನಗೆ ಯಾವ ಪ್ರೀಚರ್ ಇಷ್ಟನೋ ಅದೇ ಅವ್ರಿಗೂ ಇರಬೇಕು. ಪ್ರತಿಯೊಂದು ವಿಷಯ ನಾವು ಏನು ತಿಳ್ಕೊಳ್ತೇವೆ ಅಂದರೆ, ನನಗೆ ಏನು ಇಷ್ಟ ಇದೆ ನನ್ನ ಮದುವೆ ಆದ ಗಂಡನಿಗೂ ಹಾಗೇ ಇರಬೇಕು. ಹಾಗೆ ಅನೇಕ ಸರ್ತಿ ಆಗಲ್ಲ. ದೇವರ ಕೃಪೆ ಇತ್ತು, ಕೆಲವ್ರಿಗೆ ಹಾಗೆ ಸಿಕ್ಕುತ್ತೆ. ಬಟ್ ಇಷ್ಟೊಂದು ಸರ್ತಿ ನಾವು ನೋಡ್ತೇವೇನೆಂದರೆ, ದೇ ಆರ್ ಟೂ ಡಿಫ್ರೆಂಟ್ ಪರ್ಸ್ನಾಲಿಟೀಸ್. ಇಬ್ಬರನ್ನು ಸ್ವಾಮಿ ಒಟ್ಟಿಗೆ ತಗೊಂಡು ಬಂದು ಇಬ್ಬರು ಒಬ್ಬರನ್ನೊಬ್ಬರು ಎಕ್ಸೆಪ್ಟ್ ಮಾಡಿ ಸುಂದರವಾದ ಬಾಳುವೆಗೆ ಮಾಡೋದೇ ಅದು ದೇವರ ಒಂದು ಕೃಪೆ ನಮ್ಮ ಮೇಲೆ ಇದೆ. ದೇವರು ನಮಗೆ ಸಹಾಯ ಮಾಡ್ತಾ. ಇದು ಎರಡನೇ ಸಂಗತಿ ನಾವು ನೋಡಿಕೊಂಡೆವು. ಮೂರನೇ ಸಂಗತಿ ನಾವು ಮದುವೆ ವಿಷಯದಲ್ಲಿ ನೋಡ್ಕೊಂಡದೇನೆಂದರೆ ಬಿಟ್ಟು ಕೊಡೋದು. ಮದುವೆಯಲ್ಲಿ ಭಾಳ ಪ್ರಾಮುಖ್ಯವಾದ ಸಂಗತಿ ಏನೆಂದರೆ ಬಿಟ್ಟು ಕೊಡೋದು. ಈ ಒಬ್ಬರನ್ನೊಬ್ಬರು ಸ್ವೀಕಾರ ಮಾಡೋದು. ಒಬ್ರದ್ದೊಬ್ಬರು ವಿಷಯದಲ್ಲಿ ಅವ್ರಿಗೆ ಇದು ಇಷ್ಟ ಇಲ್ಲವಾ, ನಾನು ಬಿಟ್ಟು ಕೊಡ್ತಾನೆ, ನಾನು ಅಡ್ಜಸ್ಟ್ ಮಾಡ್ತಾನೆ ಅಂತ. ಇವತ್ತು ನಾಲ್ಕನೇ ವಿಷಯ ನಾವು ನೋಡ್ಕೊಳ್ಳೋ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್, ಏನೆಂದರೆ ಒಬ್ಬರನ್ನೊಬ್ಬರು ಕ್ಷಮಿಸೋದು. ಇದು ಭಾಳ ಪ್ರಾಮುಖ್ಯವಾದ ಸಂಗತಿ. ಡೆಬಿ ಬಾರ್ಡರ್ ಅಂತ ಒಬ್ಬರು ಒಂದು ಬುಕ್ ಬರೆದಿದ್ದಾರೆ, ಮ್ಯಾರೇಜ್ ಇನ್ ಹೆವೆನ್ ಅಂತ. ಆ ಒಂದು ಬುಕ್ಕಲ್ಲಿ ಅವ್ರು ಹೀಗೆ ಬರೀತಾರೆ ಅಂದರೆ, ಮ್ಯಾರೇಜ್ ಈಸ್ ಅ ರಿಲೇಷನ್ಶಿಪ್ ಆಫ್ ಟೂ ಫರ್ಗಿವಿಂಗ್ ಪೀಪಲ್. ಇಬ್ಬರು ಕ್ಷಮಿಸುವವರ ಒಂದು ಅನ್ಯೋನ್ಯತೆ, ಒಂದು ರಿಲೇಷನ್ಶಿಪ್ಪೇ ಮ್ಯಾರೇಜ್. ಮದುವೆಗಿಂತ ಮುಂಚೆ ಒಬ್ಬರನ್ನೊಬ್ಬರು ಕ್ಷಮಿಸಬೇಕಂತ ಪ್ರಶ್ನೆನೇ ಬರಲ್ಲ, ಯಾಕೆಂದರೆ ಇಷ್ಟು ಪ್ರೀತಿ ತುಂಬಿ ತುಳುಕಿರ್ತದೆ. ಆದರೆ ಮದುವೆ ಆದ ಮೇಲೆ ಇಷ್ಟೊಂದು ಸಂಗತಿಲಿ ಅವರ ವೀಕ್ನೆಸ್ಸಸ್ ಕಂಡು ಬರುತ್ತೆ, ಇವಳ ವೀಕ್ನೆಸ್ಸಸ್ ಕಂಡು ಬರುತ್ತೆ. ಅವನ ಸಿಟ್ಟು, ಅವನ ಆಲೋಚನೆಗಳು, ಪ್ರತಿಯೊಂದು ವಿಷಯ. ಅಷ್ಟೇ ಅಲ್ಲ ಪ್ರಿಯರೇ, ಮದುವೆಯಲ್ಲಿ ನಾವು ನಮ್ಮ ಮದುವೆ ಸುಂದರವಾದ ರೀತಿಯಲ್ಲಿ, ನಮ್ಮ ಮದುವೆ ಒಂದು ದೇವರಿಗೆ ಸಾಕ್ಷಿಯಾಗಿ ಇದ್ಕೊಂಡು ನಮ್ಮ ಮದುವೆಯಿಂದ ದೇವರಿಗೆ ಮಹಿಮೆ ಆಗಬೇಕಂತ ಹೇಳಿದರೆ, ಇಬ್ಬರು ಕಲಿಬೇಕಾದ ಸಂಗತಿ ಯಾವುದೆಂದರೆ ನಾವು ಒಬ್ಬರನ್ನೊಬ್ಬರು ಕ್ಷಮಿಸಬೇಕು. ಎಲ್ಲ ಚೆನ್ನಾಗಿದ್ದಾಗ ಏನೂ ಪ್ರಾಬ್ಲಮ್ ಇಲ್ಲ, ಏನೂ ಹೊರಗೆ ಬರುವುದಿಲ್ಲ. ಒಂದು ಸರ್ತೆ ಯಾವುದೇ ಒಂದು ಸಂಗತಿಗೆ ನಾವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಜಗಳ ಪ್ರಾರಂಭ ಆದಾಗ ಏನಾಗ್ತದೇನೆಂದರೆ, ಎಲ್ಲ ಹಿಂದೆ ಇದ್ದದೆಲ್ಲ ಹೊರಗೆ ಬಂದುಬಿಡುತ್ತೆ. ಕರೆಕ್ಟಾ? ಯಾರೋ ಒಬ್ಬರು ಹೀಗೆ ಅವರ ಹೆಂಡತಿಗೆ ಹೇಳ್ತಿದ್ರೆ ಅಂದರೆ, ನೀನೊಂದು ಸರ್ಪ ಜಾತಿದವಳು. ಯಾಕೆ ಹಂಗೆ ಹೇಳ್ತಾ ಇದ್ರೆ ಅಂದರೆ, ಯಾವಾಗ ಮದುವೆಯಾಗಿ 30 ವರ್ಷ, 35 ವರ್ಷ, 40 ವರ್ಷ ಆದರೂ ಸಹ ಆವಾಗ ಏನು ಮಾಡಿದನು ಇನ್ನೂ ನೆನಪಿಟ್ಕೊಂಡು ಅದನ್ನೇ ನಾವು ಮಾತಾಡ್ತೇವೆ. ಇದು ಮದುವೆಯಲ್ಲಿ ಆಗುತ್ತೇನಾ ಪ್ರಿಯರೇ? ಇಷ್ಟೋ ಸಮಯದಲ್ಲಿ ನಾವು ನೋಡ್ತೇವೆ, ಅವರು ಗಂಡ ಹೆಂಡತಿ ಬರ್ತಾರೆ, ಪಾಸ್ಟರ್ ಹತ್ರ ಬರ್ತಾರೆ ಅಥವಾ ಕೋರ್ಟ್ಗೆ ಹೋಗ್ತಾರೆ, ನನಗೆ ಡಿವೋರ್ಸ್ ಬೇಕು ಅಂತಾರೆ. ಯಾಕೆ ಅವರು ಈ ಥರದ್ದು ನಾವು ಸಪ್ರೇಟ್ ಆಗಬೇಕು, ನಮಗೆ ಸಪ್ರೇಟ್ ಇರಲಿಕ್ಕೆ ಈಗ ಇಷ್ಟ ಇದೆ, ನಾವು ಒಬ್ಬರ ಜೊತೆ ಒಬ್ಬರು ಇರಲಿಕ್ಕೆ ಆಗೋದಿಲ್ಲ. ಯಾಕೆ ಗೊತ್ತಾ ಪ್ರಿಯರೇ? 1 ಕೊರಿಂಥ 13ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತೆ ಅಂದರೆ, ಲವ್ ಕೀಪ್ಸ್ ನೋ ರೆಕಾರ್ಡ್ ಆಫ್ ಫಾಲ್ಟ್. ಪ್ರೀತಿ ತಪ್ಪು ಮಾಡಿದ್ದು ಒಂದು ಲೆಕ್ಕನೇ ಇಡೋದಿಲ್ಲ. ಯಾರೋ ಹೀಗೆ ನನಗೆ ಹೇಳಿದರು ಭಾಳ ವರ್ಷಗಳ ಹಿಂದೆ, ಅದು ನನ್ನ ಮನಸ್ಸಲ್ಲಿ ಗಟ್ಟಿಯಾಗಿ ಕೂತು ಬಿಡ್ತೇನೆ ಅಂದರೆ, ಪ್ರೀತಿ ಇತ್ತೆಂದರೆ ಎಲ್ಲ ಮುಚ್ಕೊಂಡು ಹೋಗ್ಬಿಡುತ್ತೆ. ಕರೆಕ್ಟಾ? ನಾನು ನನ್ನ ಗಂಡನನ್ನು ಪ್ರೀತಿ ಮಾಡಿದರೆ
ಹೋದ ಸರ್ತೆ ಜಗಳ ಆದಾಗ ಅವ್ರು ನನಗೆ ಏನು ಹೇಳಿದರು, ಅಥವಾ ನನ್ನ ಗಂಡ ನನ್ನನ್ನು ಪ್ರೀತಿ ಮಾಡ್ತಾಯಿದ್ರೆ ಹೋದ ಸರ್ತೆ ಜಗಳ ಆದಾಗ ನಾನೇನು ಹೇಳಿದೆ ಅದು ನಾವು ಹೊರಗೆ ತರೋದೇ ಇಲ್ಲ. ಭಾಳ ಸರ್ತೆ ಮದುವೆಯಲ್ಲಿ ಅವರು ಕೋರ್ಟಿಗೆ ಹೋಗ್ತಾರೆ ಅಥವಾ ಪಾಸ್ಟ್ರ್ ಹತ್ರ ಬಂದು ಹೇಳೋದೇನೆಂದರೆ, ಪಾಸ್ಟ್ರೇ ನಾನು ಮದುವೆ ಆದ್ದರಿಂದ ಇವರ ಈ ಮಾತು ನನಗೆ ಯಾವಾಗಲೂ ನನಗೆ ನೆನಪು ಬರುತ್ತೆ. ಇವರು ನನ್ನ ಮದುವೆಯಾಗಿ ಬಂದಾಗ ಹೇಳಿದ ಮಾತು ಇದು, ಇವಳು ನನ್ನನ್ನು ಮದುವೆ ಆದಾಗ ನನಗೆ ಹೇಳಿದ ಮಾತಿದು. ಮದುವೆಯಾಗಿ ಇಷ್ಟು ವರ್ಷ ಆಯಿತು, ಇಷ್ಟು ವರ್ಷ ಆದರೂ ನೀವು ಒಬ್ರನ್ನೊಬ್ಬರು ಕ್ಷಮಿಸಲೇ ಇಲ್ಲವ? ಮತ್ತು ನಾವು ಕ್ರೈಸ್ತ ಮಕ್ಕಳಂತ ಹೇಗೆ ಹೇಳೋದು? ನಾವು ಒಂದೇ ಒಂದು ರೂಫ್ ಕಲೆಗೆ ಇರ್ತವೆ, ಒಂದೇ ಒಂದು ಛತ್ ಕಲೆಗೆ ಇರ್ತವೆ, ಆದರೆ ನಾವು ಒಬ್ರನ್ನೊಬ್ಬರು ಕ್ಷಮಿಸೋದಿಲ್ಲ. ಎಲ್ಲ ಸುಂದರವಾಗಿರುತ್ತೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಜಗಳ ಪ್ರಾರಂಭ ಆದ ತಕ್ಷಣ ಮಕ್ಕಳಿಗೂ ಗೊತ್ತು ಇವಾಗ ಏನೇನು ನಮ್ಮ ಅಪ್ಪ ಬಾಯಿಂದ ಹೊರಗೆ ಬರುತ್ತೆ, ನಮ್ಮ ಅಮ್ಮನ ಬಾಯಿಂದ ಏನು ಬರುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿ ಇರಬೇಕಾದ್ರೆ ನೀವು ಹೇಳಿದ ಮಾತು ಇದು, ಈ ಸಂದರ್ಭದಲ್ಲಿ ನನ್ನ ಮನೆಯವರು ಬಂದಾಗ ನೀನು ಬಿಹೇವ್ ಮಾಡಿ ನೀನು ಮಾತಾಡಿದ ಸಂಗತಿ ಇದು. ಇದೇ ಕಂಟಿನ್ಯೂ ಆಗ್ತದೆ 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 ಇಷ್ಟು ವರ್ಷವರೆಗೆ. ಅಂದರೆ ನಮ್ಮ ಒಳಗೆ ಒಂದು ಅನ್ಫರ್ಗಿವ್ನೆಸ್ ಅಂತ ಬಂದ್ಬಿಡುತ್ತೆ. ನಾವು ಮೇಲೆ ಚೆನ್ನಾಗಿರ್ಬೋದು ನಮ್ಮ ಗಂಡನ ಜೊತೆ ಅಥವಾ ಹೆಂಡತಿ ಜೊತೆ, ಆದರೆ ನಮ್ಮ ಒಳಗೆ ಅವನ ಬಗ್ಗೆ ಏನಿದೆ, ಪೂರ್ಣ ಮನಸ್ಸಿಂದ ಕ್ಷಮಿಸಿದ್ರೆ. ಇನ್ನೊಂದು ಭಾಳ ಪ್ರಾಮುಖ್ಯ ಮದುವೆಯಲ್ಲಿ ಏನೆಂದರೆ, ಗಂಡ ಹೆಂಡತಿಗೆ ಸಾರಿ ಕೇಳೋದು, ಹೆಂಡತಿ ಗಂಡನಿಗೆ ಸಾರಿ ಕೇಳೋದು. ಪ್ರಿಯರೇ, ಇದು ಏನು ಮಾಡ್ತದೇನೆಂದರೆ ಕಠಿಣ ಹೃದಯವನ್ನು ಸಹ ಅದು ಮೆಲ್ಟ್ ಮಾಡುತ್ತೆ. ಮನೇಲಿ ಪ್ರಾರಂಭ ಮಾಡಿ ನೋಡಿ, ನಮಗೇನು ಅನ್ನಿಸ್ತದೆ ಅಂದರೆ ನಾವು ಸಾರಿ ಹೇಳೋದು, ಫಾರ್ಗಿವ್ ಮಿ ಅಂತ ಕೇಳೋದು ಬರೀ ಔಟ್ಸೈಡ್, ಹೊರಗಿದ್ದ ಜನರಿಗೆ. ನಮ್ಮ ಮನೆಯವ್ರಿಗೆ ನಾವು ಈ ಥರ ಎಲ್ಲ ಜೀವಿಸ್ಬೇಕಂತ ಏನಿಲ್ಲ. ಇಲ್ಲ ಪ್ರಿಯರೇ, ನಾವು ಹೊರಗೆ ಹೇಗೋ ಮನೇಲೂ ಹಾಗೆ. ನಮ್ಮ ಗಂಡನಿಗೆ ನಾವು ಸಾರಿ ಕೇಳೋದ್ರಲ್ಲಿ ನಮ್ಮದು ಏನೂ ತಪ್ಪು ನಮ್ಮದು ಏನೂ ಕಡಿಮೆ ಆಗಲ್ಲ. ಇಷ್ಟೋ ಸರ್ತೆ ನಾವೇನು ಅಂದ್ಕೊಳ್ತವೇನೆಂದರೆ ನಂದು ತಪ್ಪು ಇಲ್ಲ, ಎಲ್ಲ ಒಂದೇ ತಪ್ಪು, ನಾನು ಯಾಕೆ ಸಾರಿ ಕೇಳಬೇಕು, ನಾನು ಯಾಕೆ ಅವನನ್ನು ಫಾರ್ಗಿವ್ ಮಾಡಬೇಕು? ನನ್ನ ಮನೆಯಲ್ಲಿ ಶಾಂತಿ ಬೇಕಾ, ನನ್ನ ಮನೆಯಲ್ಲಿ ಸಮಾಧಾನ ಬೇಕಾ, ನಾವು ಸಂತೋಷದ ಊಟ ಮಾಡಬೇಕಾ, ನನ್ನ ಮಕ್ಕಳು ಮನೆಗೆ ಓಡಿ ಓಡಿ ಬರಬೇಕಾ? ಯಾಕೆಂದರೆ ಯಾವಾಗ ಹೀಗೆ ಆಗುತ್ತೆ ಅಂದರೆ, ನಾವು ಇಬ್ಬರಲ್ಲಿ ಒಬ್ಬರಾದರೂ ಪ್ರಯತ್ನ ಮಾಡಿ ನಾನು ಬಿಟ್ಟು ಕೊಡ್ತಾನೆ, ಐ ವಿಲ್ ಫಾರ್ಗಿವ್, ನಾನು ಇದದು ಲೆಕ್ಕಕ್ಕೆ ಇಡೋದಿಲ್ಲ, ನಾನು ತಪ್ಪಾಯ್ತಾ, ಅವ್ರದ್ದೇ ತಪ್ಪಾಗಿದೆನಾ, ಐ ಆಮ್ ಸಾರಿ. ಏನಾಗುತ್ತೆ ಮದುವೆಯಲ್ಲಿ ಅಂದರೆ ನಮ್ಮ ಈಗೋ ಝೀರೋಗೆ ಬರಬೇಕು ಪ್ರಿಯರೇ. ಯಾವಾಗ ನಾವು ಸಾರಿ ಹೇಳ್ತಾವೋ, ಅದು ನಮ್ಮ ಗಂಡ ಆಗಿರ್ಬೋದು ಅಥವಾ ನಮ್ಮ ಹೆಂಡತಿ ಆಗಿರ್ಬೋದು, ನಾವು ಸಾರಿ ಹೇಳಿದ ತಕ್ಷಣ ಅವ್ರು ಇನ್ನೊಂದು ಮಾತಾಡಬೇಕಾದ್ರೆ ಅವರ ಬಾಯಿ ಕಟ್ಟಿ ಹಾಕಿದಂಗೆ ಆಗುತ್ತೆ. ಈ ಸಾರಿ ಎಂಬ ವರ್ಡು ಹೊರಗೆಗಿಂತ ಹೆಚ್ಚು ನಾವು ಮನೆಯಲ್ಲೇ ಯೂಸ್ ಮಾಡಿದರೆ ನಮ್ಮ ಕುಟುಂಬ ಕಟ್ಟಲ್ಪಡ್ತದೆ. ಇವತ್ತು ನಮ್ಮ ಕ್ರೈಸ್ತ ಸೊಸೈಟಿದಲ್ಲೇ ನಾವು ನೋಡ್ತೇವೆ, ಇನ್ ಕ್ರಿಶ್ಚಿಯನ್ ಸೊಸೈಟಿ ವಿ ಸಿ ಇಷ್ಟು ಒಂದು ಸಪ್ರೇಷನ್ಸ್ ಆಗ್ತಾಯಿದೆ, ಇಷ್ಟು ಡಿವೋರ್ಸ್ ಆಗ್ತಾಯಿದೆ, ಜಸ್ಟ್ ಬಿಕಾಸ್ ಟೂ ಪೀಪಲ್ ಆರ್ ನಾಟ್ ರೆಡಿ ಟು ಗಿವ್ ಅಪ್ ದ ಈಗೋ ಆ್ಯಂಡ್ ಸೇ ದ್ಯಾಟ್ ಐ ಆಮ್ ಸಾರಿ. ಪ್ರಿಯರೇ, ನನ್ನ ಹಿಂದಕ್ಕೂ ನಾನು ಎಲ್ಲ ವಿಷಯದಲ್ಲಿ ಹೇಳಿದೆ ಹೇಗೆ ಜೀಸಸ್ ವಾಸ್ ಎನ್ ಎಕ್ಸಾಂಪಲ್ ಫಾರ್ ಅಸ್. ಈ ವಿಷಯದಲ್ಲಿನೂ ತಂದೆಯಾದ ಯೇಸು ಸ್ವಾಮಿ ನಮಗೆ ಪರಲೋಕದ ಪ್ರಾರ್ಥನೆ ಕಲಿಸಿಕೊಟ್ಟಾಗ ಏನು ಹೇಳಿದೆ ಅಂದರೆ, ಫಾರ್ಗಿವ್ ಅಸ್ ಆರ್ ಟ್ರೆಸ್ಪಾಸಸ್ ಆಸ್ ವಿ ಫಾರ್ಗಿವ್ ದೋಸ್ ಹೂ ಟ್ರೆಸ್ಪಾಸ್ ಅಗೇನ್ಸ್ಟ್ ಅಸ್. ದೇವರ ನಿಯಮ ಏನೆಂದರೆ ನಾವು ಕ್ಷಮಿಸಬೇಕು. ಪೇತ್ರ ಬಂದು ಯೇಸು ಸ್ವಾಮಿಗೆ ಕೇಳ್ತಾರೆ, ನನ್ನ ಸಹೋದರನಿಗೆ ಇಷ್ಟು ಸರ್ತೆ ನಾನು ಕ್ಷಮಿಸಬೇಕು, ಅದಕ್ಕೆ ಲೆಕ್ಕ ಇಲ್ಲ ಪ್ರಿಯರ್. ಈ ಸೆಟ್ 70 times 7 ಲೆಕ್ಕ ಇಡಲಿಕ್ಕೆ ಆಗುತ್ತೇನಾ? ದ್ಯಾಟ್ ಮೀನ್ಸ್ ಹಿ ಈಸ್ ಟೆಲಿಂಗ್ ಅಸ್ ದ್ಯಾಟ್ ಕೀಪ್ ಫಾರ್ ಗಿವಿಂಗ್. ನಾವೇನು ಹೇಳ್ತೇವೆ, ಕ್ಷಮಿಸ್ತವೆ ರೀ, ಪ್ರೀತಿ ಮಾಡ್ತವೆ, ತಾಳ್ಮೆಯಿಂದ ಇಡ್ತವೆ, ಆದರೆ ಈ ಮನುಷ್ಯ ಬದಲಾವಣೆನೇ ಆಗಲ್ಲ, ಇವಳು ಬದಲಾವಣೆನೇ ಆಗಲ್ಲ. ನಾನೊಂದು ಒಂದು 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 ಸೀಕ್ರೆಟ್ ಹೇಳಿಕೊಡ್ತಾನೇನೆಂದರೆ, in due course
ಥಿಂಗ್ಸ್ ವಿಲ್ ಚೇಂಜ್. ನಾವು ಹಾಗೆ ನಮ್ಮ ಒಂದು ಲೈಫ್ ಪಾರ್ಟ್ನರ್ ಜೊತೆ, ನಮ್ಮ ಗಂಡನ ಜೊತೆ ಅಥವಾ ನಮ್ಮ ಹೆಂಡತಿ ಜೊತೆ ದೇವರ ಪ್ರೀತಿಯಿಂದ ನಾವು ಪ್ರೀತಿಸ್ತಾ ಇದ್ದರೆ, ದೇವರು ನನ್ನನ್ನು ಕ್ಷಮಿಸಿದ ರೀತಿಯಲ್ಲಿ ನಾನು ಅವರನ್ನು ಕ್ಷಮಿಸಿದರೆ, ಇಟ್ ಈಸ್ ಗಾಡ್ ಹೂ ವರ್ಕ್ಸ್. ಇಟ್ ಈಸ್ ಗಾಡ್ ಹೂ ವರ್ಕ್ಸ್. ಪ್ರೀತಿ ಎಲ್ಲವನ್ನೂ ಮುಚ್ಚಿ ಹಾಕ್ತದೆ. ಪ್ರೀತಿ ತಪ್ಪುದು ಒಂದು ರೆಕಾರ್ಡನ್ನು ಇಡುವುದಿಲ್ಲ. ನಾವು ಜಗಳ ಮಾಡುವಾಗ, ಹಿಂದಿನ ಸರ್ತೆ ಹೀಗೆ ಆಯಿತು, ನಿಮ್ಮ ಅಮ್ಮನ ಮನೆಗೆ ಹೋದಾಗ ನೀವು ನನ್ನ ಹತ್ರ ಹೀಗೆ ಬಿಹೇವ್ ಮಾಡಿದ್ರಿ, ನಿಮ್ಮ ಮನೆಯವ್ರು ಬಂದಾಗ ನೀನು ಹೀಗೆ ಬಿಹೇವ್ ಮಾಡಿದ್ದಿ, ಇವೆಲ್ಲ ಸಂಗತಿಗಳು ಬರೋದೇ ಇಲ್ಲ. ಯಾಕೆಂದರೆ ನಾವು ಅದರ ರೆಕಾರ್ಡೇ ಇಟ್ಟಿಲ್ಲ. ಆ ದಿವಸ ಜಗಳ ಆಯಿತು, ನಾವು ಮರೆತು ಬಿಟ್ಟೆವು. ಒಂದು ವಚನ ದೇವರ ವಾಕ್ಯದಲ್ಲಿ ನಾವು ಓದ್ಕೊಳ್ಳುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು Ephesians chapter 4 and verse 32. It says, "And be ye kind one to another, tender-hearted, forgiving one another, even as God for Christ's sake hath forgiven us." It says that, "And be ye kind one to another, tender-hearted, forgiving one another, even as God for Christ's sake hath forgiven us." ಪ್ರಿಯರೇ, ಪ್ರತಿಯೊಂದು ನಮ್ಮ ಮದುವೆದೊಂದು ರಿಲೇಷನ್ಶಿಪ್ಪಲ್ಲಿ ನಾವು ನೋಡ್ತೇವೆ, ಗಾಡ್, ಜೀಸಸ್, ಹೋಲಿ ಸ್ಪಿರಿಟ್ ಈಸ್ ಇನ್ವಾಲ್ವ್ಡ್ ಇನ್ ದೆಮ್. ದೇವರು ನಮ್ಮ ಮೇಲೆ ಪ್ರೀತಿಯನ್ನು ಇಟ್ಟು ಏನು ಮಾಡಿದ್ರಂದರೆ, ತನ್ನ ಮಗನ ಮೂಲಕ ನಮ್ಮ ಇಡೀ ಲೋಕದ ಜನರಿಗೆ ಒಂದು ಕ್ಷಮಾಪಣೆ ಸಿಕ್ತು. ಎವ್ರಿಬಡಿ ಹ್ಯಾಸ್ ಸಿನ್ಡ್. ಪೌಲ ಬರೀತಾನೆಂದರೆ, ಆಲ್ ಹ್ಯಾವ್ ಸಿನ್ಡ್ ಆ್ಯಂಡ್ ಹ್ಯಾವ್ ಕಮ್ ಶಾರ್ಟ್ ಆಫ್ ದ ಗ್ಲೋರಿ ಆಫ್ ಗಾಡ್. ನಾವೆಲ್ಲರೂ ಪಾಪಿನೇ ಪ್ರಿಯರೇ. ಆದರೆ ನಮಗೆ ಏನೆಂದರೆ, ನಾವು ಪಾಪಿಗಳು ಆಗಿದ್ದಾಗ ಸಹ ದೇವರು ನಮ್ಮ ಪಾಪವನ್ನು ನೋಡಿ, ಇವರು ಪಾಪಿ, ಇವರು ನರಕಕ್ಕೆ ಹೋಗಬೇಕು, ಇವರಿಗೆ ಕ್ಷಮಾಪಣೆನೇ ಇಲ್ಲ ಅಂತ ಹೇಳ್ತಿದ್ರೆ, ಇವತ್ತು ನನ್ನ ಪರಿಸ್ಥಿತಿ ಏನಿರ್ತಿತ್ತು? ನನ್ನ ಪ್ರಶ್ನೆ ಎಲ್ಲರಿಗೂ ಏನೆಂದರೆ, ದೇವರು ನಮ್ಮನ್ನು ಇಷ್ಟು ಸರ್ತೆ ನಮ್ಮನ್ನು ಕ್ಷಮಿಸ್ತಾರೆ. ಅಷ್ಟು ಸರ್ತಿ ನಾವು ಯಾರಿಗೂ ಕ್ಷಮಿಸಲಿಕ್ಕೆ ಆಗ್ತದೋ ಇಲ್ಲೋ ನನಗೆ ಗೊತ್ತಿಲ್ಲ. ನಾವು ಇಷ್ಟು ತಪ್ಪು ಮಾಡ್ತೇವೆ, ಅಷ್ಟು ನಮ್ಮ ಲೈಫ್ ಪಾರ್ಟ್ನರ್ ತಪ್ಪು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಎಲ್ಲೋ ಒಂದು ತಪ್ಪು, ಕೆಲವು ಸರ್ತಿ ಗಂಡ ಬಂದು ಹೇಳ್ತಾರೆ, ಎಲ್ಲೋ ಒಂದು ತಪ್ಪಾಗ್ಬಿಡ್ತು, ಕನ್ಫೆಸ್ ಮಾಡಿದೆ, ನಂದು ತಪ್ಪಾಯಿತು, ನನ್ನನ್ನು ಕ್ಷಮಿಸು. ಆದರೂ ಅವ್ಳು ಕ್ಷಮಿಸಲಿಕ್ಕೆ ರೆಡಿ ಇಲ್ಲ. ತಿರುಗಿ ಅದೇ ವಿಷಯದನ್ನು ಮಾತಾಡ್ತಾರೆ. ಹೆಂಡತಿ ಬಂದು ಹೇಳ್ತಾರೆ, ನನ್ನ ಗಂಡ ನನ್ನ ಕಡೆಯಿಂದ ಒಂದು ತಪ್ಪು ಆಗಿದೆ, ನಾನು ಅವನಿಗೆ ಹೇಳಿದ್ದಾನೆ ಇದು ನನ್ನ ತಪ್ಪಾಗಿದೆ ಅಂತ, ಆದರೆ ಅವರು ಅದನ್ನು ಕ್ಷಮಿಸಲಿಕ್ಕೇ ಇಷ್ಟಪಡ್ತಾ ಇಲ್ಲ. ತಿರುಗಿ ಆ ವಿಷಯಕ್ಕೇ ಜಗಳ ಆಗುತ್ತೆ. ಇದ ಕಾರಣ ನನಗೆ ಅವ್ರು ಬೇಡ, ನಾನು ನನ್ನ ತಾಯಿ ಮನೆಗೆ ಹೋಗ್ತೇನೆ. ಆಯಿತಾ? ಒಂದು ಕುಟುಂಬ ಮುರಿಯಲ್ಪಡ್ತಾ ಪ್ರಿಯರೇ, ಅದೇ ನಾವು ಕ್ಷಮಿಸಿದರೆ, ಇಲ್ಲಿ ನಾವು ವಾಕ್ಯ ಓದಿದ್ದೇವೇನೆಂದರೆ, ಹೇಗೆ ದೇವರು ಕ್ರಿಸ್ತ ಯೇಸು ಮೂಲಕ ನಿನ್ನ ಪಾಪವನ್ನು ನನ್ನ ಪಾಪವನ್ನು ಕ್ಷಮಿಸಿ ನಮ್ಮನ್ನು ನಾವು ಹೇಗೆ ಇದ್ದವೋ ಹಾಗೇ ಸ್ವೀಕಾರ ಮಾಡಿದರು ಪ್ರಿಯರೇ. ಯೇಸು ಸ್ವಾಮಿಯ ರಕ್ತದೊಂದು ಸ್ಪೆಷಾಲಿಟಿ ಏನೆಂದರೆ, ಪೂರ್ವಕ್ಕೂ ಪಶ್ಚಿಮಕ್ಕೂ ನಮ್ಮ ಪಾಪಗಳನ್ನು ಅಷ್ಟು ದೂರ ಹಾಕ್ತಾರೆ. ಹಿ ನೆವರ್ ರಿಮೆಂಬರ್ಸ್ ಅವರ್ ಸಿನ್. ನಮ್ಮ ಪಾಪ ಅದು ಯಾವುದೋ ಒಂದು ಪ್ರಾಣಿಯಿಂದ ಅದು ಮುಚ್ಚಲ್ಪಟ್ಟಿಲ್ಲ ಪ್ರಿಯರೇ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಸಿನ್ಸ್ ವರ್ ಕವರ್ಡ್ ಬೈ ದ ಬ್ಲಡ್ ಆಫ್ ದ ಆ್ಯನಿಮಲ್. ಪ್ರಾಣಿದು ಒಂದು ರಕ್ತ ಮೂಲಕ ಪಾಪದು ಮುಚ್ಚಲ್ಪಡ್ತಿತ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ನಾವಿದ್ದವೆಲ್ಲ, ನಮಗೆ ಒಂದು ಸಿಕ್ಕಿದ ದೊಡ್ಡ ಕೃಪೆ ಏನೆಂದರೆ, ನಮ್ಮ ಪಾಪ ಮುಚ್ಚಲ್ಪಟ್ಟಿಲ್ಲ, ನಮ್ಮ ಪಾಪ ಕ್ಷಮಿಸಲ್ಪಟ್ಟಿದೆ. ಯಾವ ಟು ಸಚ್ ಎನ್ ಎಕ್ಸ್ಟೆಂಟ್ ಏನೆಂದರೆ, ಜೀಸಸ್ ನೆವರ್ ರಿಮೆಂಬರ್ಸ್ ಇಟ್. ನಮ್ಮ ಪಾಪಗಳು ಅಥವಾ ನಾವು ಮಾಡಿದ ತಪ್ಪು ಮನುಷ್ಯರು ನೆನಪಿಡ್ತಾರೆ. ನಾವು ಮಾಡಿದ ತಪ್ಪು ಮೇಲೆ ನಮಗೆ ನೆನಪು ಕೊಡೋರು ಯಾರೆಂದರೆ, ನಮ್ಮ ಸುತ್ತೂ ಇರುವವರೇ. ನೀನು ಇದನ್ನು ಮಾಡಿದ್ದಿ, ನೀವು ಇದನ್ನು ಮಾಡಿದ್ರಿ, ನೀವು ಆ ದಿನ ಹೀಗೆ ಹೇಳಿದ್ರಿ, ನೀವು ಆ ದಿನ ಹೀಗೆ ಬಿಹೇವ್ ಮಾಡಿದ್ರಿ, ನಿಮ್ಮ ಫ್ರೆಂಡ್ಸ್ ಬಂದಾಗ ನನಗೆ ಹೀಗೆ ಇನ್ಸಲ್ಟ್ ಮಾಡಿದ್ರಿ, ನಿನ್ನ ಫ್ರೆಂಡ್ಸ್ ಬಂದಾಗ ನಿನ್ನ ಬಿಹೇವಿಯರ್ ಬೇರೆ ಇತ್ತು. ಇದನ್ನು ತಿರುಗಿ ಹೇಳಿ ನಮ್ಮನ್ನು ಕ್ಷಮಿಸದೇ ಇರುವುದು ಅದು ಮನುಷ್ಯರು ಪ್ರಿಯರೇ. ಆದರೆ ನಾನು ಬೇರೆ, ವಿ ಆರ್ ಡಿಫ್ರೆಂಟ್. ಈ ಒಂದು ಕಾಲಮಾನದಲ್ಲಿ ನಾನು ಎಲ್ಲ ದಂಪತಿಗೆ ಹೇಳೋದೇನೆಂದರೆ, ಸಂಬಂಧ ಮುರಿಯುವುದು ಬಹಳ ಸುಲಭ. ಆದರೆ ನಾವಿಲ್ಲಿ ಇರುವುದೇನಕ್ಕೆಂದರೆ, ಕುಟುಂಬವನ್ನು ಕಟ್ಟಲಿಕ್ಕೆ.
ಯಾಕೆಂದರೆ ನಮ್ಮ ದೇವರು ಕುಟುಂಬನ ಪ್ರಾರಂಭ ಮಾಡಿದರು. ಆದಾಮನಿಗೆ ಹವಳನ್ನು ಕೊಟ್ಟು ದೇವರು ಹೇಳಿದ್ರೆಂದರೆ ಇದು ಒಳ್ಳೆಯದು. ಇವತ್ತು ನಿಮಗೆ ಹೆಂಡತಿಯನ್ನು ಕೊಟ್ಟು ನಿಮಗೆ ಗಂಡನನ್ನು ಕೊಟ್ಟು ಸ್ವಾಮಿ ಹೇಳುವುದೇನೆಂದರೆ ಇದು ಒಳ್ಳೆಯದು. ಮೇಂಟೈನ್ ಯೋರ್ ಫ್ಯಾಮ್ಲಿ, ಮೇಂಟೈನ್ ಯೋರ್ ರಿಲೇಷನ್ಶಿಪ್ ವಿತ್ ಯೋರ್ ಹಸ್ಬೆಂಡ್ ಆ್ಯಂಡ್ ಯೋರ್ ವೈಫ್. ಚಿಕ್ಕ ಚಿಕ್ಕ ಸಂಗತಿಗೆ ಸಿಟ್ಟು ಮಾಡ್ಕೊಳ್ಳೋದು, ಚಿಕ್ಕ ಸಂಗತಿಗೆ ಅದನ್ನೇ ಹೃದಯದಲ್ಲಿ ಇಟ್ಕೊಂಡು ಯಾವುದೋ ಕಾಲ ಆದದ್ದು ವಿಷಯವನ್ನು ತೆಗೆದು ಬೇಡ ಪ್ರಿಯರೇ. ಎಲ್ಲರಿಗೆ ನಾನು ಕೇಳೋದೇನೆಂದರೆ, ಇವಾಗ ನಮ್ಮ ಒಂದು ಕ್ರಿಶ್ಚಿಯನ್ ಸೊಸೈಟಿದು ಸಹ ಹೆಸರು ತುಂಬ ಹಾಳಾಗ್ತಾಯಿದೆ. ಎಲ್ಲರಿಗೆ ಗೊತ್ತಿದೇನೆಂದರೆ ನಮ್ಮ ಸೊಸೈಟಿದಲ್ಲಿ ಸಹ ಇಷ್ಟೊಂದು ಡಿವೋರ್ಸ್ ಆಗ್ತಾಯಿದೆ. ಏನಕ್ಕೆ? ನಾವು ಕ್ಷಮಿಸಿದರೆ ಡಿವೋರ್ಸಿನ ಒಂದು ಸಂದರ್ಭನೇ ಬರುವುದಿಲ್ಲ, ಸಪ್ರೇಟಾಗಿರುವ ಒಂದು ಸಂದರ್ಭನೇ ಬರುವುದಿಲ್ಲ. ಇಷ್ಟೋ ಮಟ್ಟಿಗೆ ನಾವು ಕ್ಷಮಿಸಬೇಕು ಅಂತ ನೀವು ಕೇಳಿದರೆ, ಯೇಸು ಸ್ವಾಮಿ ನಮ್ಮನ್ನು ಯಾವ ಮಟ್ಟಿಗೆ ಕ್ಷಮಿಸಿದರೋ ಆ ಮಟ್ಟಿಗೆ ನಾವು ಕ್ಷಮಿಸುವ. ಪ್ರಿಯರೇ, ನಾವು ಭಾಳ ಪ್ರಾಮುಖ್ಯವಾಗಿದ್ದೇನೆಂದರೆ ಅವನು ಮಾಡಿದ ಒಂದು ಲೆಕ್ಕ ನಾವು ಇಟ್ಟಿಲ್ಲ ಅಂದರೆ, ಅವಳು ಮಾಡಿದ ಒಂದು ಲೆಕ್ಕ ನಾವು ಇಟ್ಟಿಲ್ಲ ಅಂದರೆ, ತಿರುಗಿ ಅದೇ ಟೇಪ್ ನಾವು ಮತ್ತೆ ರಿವೈಂಡ್ ಮಾಡಿ ನಾವು ಅದನ್ನು ಪ್ಲೇ ಮಾಡದೇ ಇದ್ದರೆ ಇಷ್ಟೋ ಮಟ್ಟಿಗೆ ನಮ್ಮ ಕುಟುಂಬ ಕಟ್ಟಲ್ಪಡುತ್ತೆ. ಇದು ನಾವು ವಾಕ್ಯ ಓದಿದ್ದೇವೆನೆಂದರೆ, ದೇವರು ಕ್ರಿಸ್ತ ಯೇಸು ಮೂಲಕ ನನ್ನ ಪಾಪನು ಕ್ಷಮಿಸಿದ್ರಲ್ಲ, ಅದೇ ರೀತಿಯಲ್ಲಿ ನಾವು ನಮ್ಮ ಗಂಡಂದಿಯರು ನಮ್ಮ ಹೆಂಡತಿಯರು ಮಾಡಿದ ತಪ್ಪನ್ನು ಕ್ಷಮಿಸಿ. ದೇವರ ವಾಕ್ಯ ಹೇಳುತ್ತೆ ಅಂದರೆ, ಪ್ರೀತಿ ಯಾವುದೇ ಒಂದು ಡಸನ್ ಕೀಪ್ ಅ ರೆಕಾರ್ಡ್ ಆಫ್ ಎನಿ ಫಾಲ್ಟ್. ನಾವು ಮಾಡಿದ ಯಾವುದೇ ತಪ್ಪುದೊಂದು ರೆಕಾರ್ಡ್ ಇಡೋದಿಲ್ಲ. ಸೊ ನೀವು ನಿಮ್ಮ ಹೆಂಡತಿಯನ್ನು ಪ್ರೀತಿ ಮಾಡಿದರೆ ಅವಳ ತಪ್ಪನ್ನು ನೀವು ತಿರುಗಿ ಹೇಳೋದಿಲ್ಲ ಪ್ರಿಯರೇ. ಇನ್ನೊಂದು ಸಂಗತಿ ಮದುವೆಯಲ್ಲಿ ಭಾಳ ಪ್ರಾಮುಖ್ಯನೆಂದರೆ ಒಬ್ಬರಿಗೆ ಒಬ್ಬರು ಕಮ್ಯುನಿಕೇಷನ್ ಮಾಡೋದು. ಸೈತಾನ ಇದರಲ್ಲಿ ಭಾಳ ಆಟ ಆಡ್ತಾನೆ. ಏನು ಆಟ ಆಡ್ತಾನೇನೆಂದರೆ, ಹೆಂಡತಿಗೆ ಎಲ್ಲೋ ಗಂಡ ಮಾಡಿದ್ದು ಒಂದು ನೋವಾಗಿರ್ತದೆ. ಗಂಡನಿಗೆ ಅದು ಐಡಿಯಾನೇ ಇಲ್ಲ. ಅವನು ಹೇಳಿದ್ದಿರ್ಬೋದು, ಅಥವಾ ಅವನ ಫ್ರೆಂಡ್ಸ್ ಬಂದಾಗ ಏನೋ ಒಂದು ಜೋಕ್ ಮಾಡಿರ್ಬೋದು. ಅವನ ಫ್ರೆಂಡ್ಸ್ಗೆ ಊಟಕ್ಕೆ ಕರೆದಾಗ ಅಥವಾ ರಿಲೇಟಿವ್ಸ್ಗೆ ಊಟಕ್ಕೆ ಕರೆದಾಗ ಆ ಊಟದೆಲ್ಲ ಸರ್ವ್ ಮಾಡಿದ ಮೇಲೆ ಎಲ್ಲರೂ ಹೇಳ್ತಾರೆ, ಓ ಇವತ್ತು ಊಟ ಭಾಳ ಚೆನ್ನಾಗಿತ್ತು ಅಂತ ಎಲ್ಲರೂ ಅಪ್ರಿಷಿಯೇಟ್ ಮಾಡಾಗ ಗಂಡ ಮಸ್ಕಿರಿಗೆ ಹೇಳ್ತಾನೆ, ದೇವನಾಮಕ್ಕೆ ಸ್ತೋತ್ರ, ಇವತ್ತು ಊಟ ಚೆನ್ನಾಗಾಗಿದೆ, ಬೇರೆ ದಿನ ಬಂದು ನೋಡ್ರಿ ನಮ್ಮ ಮನೆಯದು ಊಟ ಅಂತ ಒಂದು ಸಹಜಾಗಿ ಒಂದು ಕಮೆಂಟ್ ಮಾಡಿರ್ತಾನೆ ವಿದೌಟ್ ಥಿಂಕಿಂಗ್. ಎಲ್ಲರೂ ಅದಕ್ಕೆ ನಗ್ತಾರೆ ನಿಜ, ಆದರೆ ಆ ಬೀಜ ಹೆಂಡತಿ ಮನಸ್ಸಲ್ಲಿ ಉಳ್ಕೊಂಡು ಬಿಡುತ್ತೆ. ನನ್ನ ಗಂಡ ಎಲ್ಲರ ಮುಂದೆ ಹೇಳಿದ್ದೇನೆ ಅಂದರೆ, ಇವತ್ತು ಅಡಿಗೆ ರುಚಿಯಾಗಿದೆ, ಬಾಕಿ ದಿವಸ ನಮ್ಮ ಅಡಿಗೆ ನೋಡ್ರಿ. ಇದು ಏನಾಯ್ತು ಅಂದರೆ ಅವಳ ಮನಸ್ಸಲ್ಲಿ ಇದೆ. ಗಂಡನಿಗೆ ಈ ವಿಷಯ ಗೊತ್ತಿಲ್ಲ. ಅವನು ಎಲ್ಲರೂ ಬಂದಾಗ ಮಸ್ಕಿರಿ ಅಂತ ಮಾತಾಡ್ಬಿಟ್ಟಿದ್ದಾನೆ. ಅವನಿಗೆ ಅದು ಯೋಚನೆಯೇ ಇಲ್ಲ. ಆಮೇಲೆ ಎಲ್ಲರೂ ಹೋದ ಮೇಲೆ ಹೆಂಡತಿ ಮುಖ ಉಬ್ಬಿಸ್ಕೊಂಡಿರ್ತಾಳೆ. ಇದು ಅನೇಕ ಮನೇಲಿ ಆಗಿರೋ ಸಂಗತಿ, ನಮ್ಮ ಮನೇಲಿನೂ ಆಗಿತ್ತು ಒಂದು ಕಾಲಕ್ಕೆ. ಪ್ರಿಯರೇ, ಇದು ನಾನು ಏನು ಪ್ರಸಂಗ ಮಾಡ್ತಾ ಇದ್ದಾನೆ, ಇದು ನನ್ನ ಸ್ವಂತ ಎಕ್ಸ್ಪೀರಿಯನ್ಸಿಂದ ನಾನು ಪ್ರಸಂಗ ಮಾಡ್ತಾ ಇದ್ದೇನೆ. ಯಾಕೆಂದರೆ ಇವೆಲ್ಲ ನಾವು ದಾಟಿ ಹೋಗಿದ್ದೇವೆ. ಮದುವೆ ಆದ ಸುರುಕೆ ನಮ್ಮ ಲೋಕನೇ ಬೇರೆ ಇತ್ತು. ಇವಾಗ ಇಷ್ಟೋ ಮಟ್ಟಿಗೆ ದೇವರ ವಾಕ್ಯ ಮೂಲಕ ನಮಗೆ ದೇವರ ವಾಕ್ಯ ಬದಲಾವಣೆ ಮಾಡಿದೆ. ಅದೇ ಸಂಗತಿ ನಿಮಗೆ ಶೇರ್ ಮಾಡ್ತಾ ಇದ್ದಾನೆ. ಆ ಗಂಡ ಬಂದು ಕೇಳ್ತಾನೆ, ಇಷ್ಟು ಚೆನ್ನಾಗಿತ್ತಲ್ಲ, ಇವತ್ತು ಎಲ್ಲರೂ ಬಂದರು, ಇಷ್ಟು ಸಂತೋಷವಾಗಿತ್ತು, ನೀನು ಅಡುಗೆ ಬೇರೆ ಎಷ್ಟು ಚೆನ್ನಾಗಿ ಮಾಡಿದಿ, ಎಲ್ಲರೂ ಒಳ್ಳೆ ಊಟ ಮಾಡಿಕೊಂಡು ಹೋದರು ಅಂತ. ಇವಳು ನನಗೆ ಗೊತ್ತಿದೆ, ನನಗೇನು ಹೇಳಬೇಕಂತ ಇಲ್ಲ, ಇವಳು ಯಾಕೆ ಹಿಂಗೆ ಮಾತಾಡ್ತಾಳೆ ಅಂತ ಗಂಡನಿಗೆ ತಲೆಯಲ್ಲಿ ಯೋಚನೆ. ಸಾಕು, ಇವಾಗ ನಾನು ತುಂಬ ಟಯರ್ಡ್ ಆಗಿದ್ದೇನೆ, ನಾನು ಮಲಗಬೇಕು. ಅಲ್ಲಮ್ಮ, ನಾವು ಇಷ್ಟು ಜಾಯ್ಫುಲ್ಲಾಗಿದ್ದದೊಂದು ಸಾಯಂಕಾಲ ಡಿನ್ನರ್ ಅಷ್ಟು ಫೈನ್ ಆಯಿತು. ಅವಳು ಯಾವುದಕ್ಕೂ ಉತ್ತರ ಕೊಡೋದಿಲ್ಲ. ಏನು ಮಾಡ್ತಾಳೆ, ಹಾಗೇ ಅವಳು ಮಲಗಲಿಕ್ಕೆ ಹೋಗ್ತಾಳೆ. ಮನಸ್ಸಲ್ಲಿ ಒಂದು ಥಾಟ್ ಅವಳಿಗೆ, ನನ್ನ ಗಂಡ ಎಲ್ಲರ ಮುಂದೆ ನನಗೆ ಅವಮಾನ ಮಾಡಿದ. ಗಂಡನ ಥಾಟ್ ಏನೆಂದರೆ, ಯಾಕೆ ಇವಳಿಗೆ ಬೇಜಾರಾಗಿದೆ, ಯಾಕೆಂದರೆ ಅವನದನ್ನು ರಿಯಲೈಸೇ ಮಾಡಿಲ್ಲ. ಹಾಗೆ ಒಂದು ಕತೆ ನಾನು ಕೇಳಿದೆ. ಇದೇ ಥರದ ಒಂದು ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಆಯಿತು. ಆದರೆ ಜಗಳ ಆಗಿ ಗಂಡ ಹೆಂಡತಿ ಹತ್ರ ಮಾತಾಡ್ತಾ ಇರಲಿಲ್ಲ, ಹೆಂಡತಿ ಗಂಡನ ಹತ್ರ ಮಾತಾಡ್ತಾ ಇರಲಿಲ್ಲ. ಆ ಗಂಡನಿಗೆ ಬೆಳಿಗ್ಗೆ 5 ಗಂಟೆದು ಫ್ಲೈಟ್ ಇಟ್ಕೊಂಡು ಬೇರೆ ಊರಿಗೆ ಹೋಗಬೇಕಿತ್ತು.
ಒಂದು ಆಫೀಸ್ ಮೇಲೆ, ಬೇರೆ ಊರಿಗೆ ಹೋಗಬೇಕಿತ್ತು. ಅದಕ್ಕೆ ಅವನು ಹೆಂಡತಿ ಹತ್ರ ಮಾತಾಡ್ತಾ ಇಲ್ಲ, ಅವನಿಗೆ ಕೋಪ, ಹೆಂಡತಿಗೆ ಗಂಡನ ಮೇಲೆ ಕೋಪ. ಅದಕ್ಕೆ ಅವನೇನು ಮಾಡ್ತಾನೆ, ಒಂದು ಚೀಟಿ ಬರೆದು ಬಿಟ್ಟು ಅವಳ ಟೇಬಲ್ ಹತ್ರ ಇಡ್ತಾನೆ. ಏನು ಚೀಟಿ ಬರೀತಾನೆ ಅಂದರೆ, ಬೆಳಿಗ್ಗೆ 5 ಗಂಟೆದು ಫ್ಲೈಟ್ ಇದೆ, ನನ್ನನ್ನು ಬೇಗ ಎಬ್ಬಿಸು ಅಂತ ಹೇಳಿ ಚೀಟಿ ಬರೆದು ಅಲ್ಲಿ ಇಟ್ಟು ಮಲಗ್ತಾನೆ. ಹೆಂಡತಿ ಏನು ಮಾಡ್ತಾಳೆ, ಅವಳು ಮಲಗಿಬಿಡ್ತಾಳೆ. ಬೆಳಿಗ್ಗೆ 8 ಗಂಟೆ ಆದಾಗ ಗಂಡ ಎದ್ದು ಹೇಳ್ತಾನೆ. ಎದ್ದು ನೋಡ್ತಾನೆ, ಟೈಮ್ 8 ಆಗಿದೆ, ಇಷ್ಟು ಲೇಟ್ ಆಗಿದೆ. ಹೋಗಿ ಹೆಂಡತಿ ಕಿಚನಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕಾದ್ರೆ ಹೋಗಿ ಬೈತಾನೆ. ಏನು ನೀನು, ನಾನು ನಿನಗೆ ಚೀಟಿ ಬರೆದು ಇಟ್ಟಿದೆಯಲ್ಲ, ನನಗೆ ಬೆಳಿಗ್ಗೆ ಬೇಗ ಎಬ್ಬಿಸು, ನನ್ನ ಫ್ಲೈಟ್ ಇತ್ತು, ನನ್ನ ಫ್ಲೈಟ್ ಮಿಸ್ ಆಯಿತು, ಈಗ ನನ್ನ ಬಿಸ್ನೆಸ್ ಟ್ರಿಪ್ ಎಲ್ಲ ಸ್ಪಾಯ್ಲ್ ಮಾಡಿದ್ದೀನಿ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ಹೋಗಿ ಟೇಬಲ್ ನೋಡು ಅಂತ. ಅಲ್ಲಿ ಹೋಗಿ ಅವನ ಟೇಬಲ್ ಹತ್ರ ಹೋಗಿದಾಗ ಅವಳೊಂದು ಚೀಟಿ ಬರೆದಿರ್ತಾಳೆ, ಇಟ್ಸ್ ಟೈಮ್ ಫಾರ್ ಯು ಟು ವೇಕಪ್, ಪ್ಲೀಸ್ ವೇಕಪ್. ಏನೆಂದರೆ, ಸಮಯ ಆಗಿದೆ, ಎದ್ದೇಳು. ಅವಳು ಅವನ ಹತ್ರ ಮಾತಾಡಲಿಲ್ಲ, ಅವಳ ಹತ್ರ ಮಾತಾಡಲಿಲ್ಲ. ಹೀಗೆ ಎಷ್ಟು ಮನೆಯಲ್ಲಿ ಆಗುತ್ತೆ ಪ್ರಿಯರೇ. ಈ ಒಂದು ಕಮ್ಯುನಿಕೇಷನ್ ಏನಿದೆಯಲ್ಲ, ಎಷ್ಟೋ ಸರ್ತ್ಯದಲ್ಲಿ ದೊಡ್ಡ ದೊಡ್ಡ ಜಗಳವನ್ನು ಸಾಲ್ವ್ ಮಾಡಲಿಕ್ಕೆ ಕಮ್ಯುನಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಅದೇ ರೀತಿಯಲ್ಲಿ ಈ ಗಂಡ ಹೆಂಡತಿ ಕೋಪದಲ್ಲಿ ಅವನಿಗೆ ಯೋಚನೆ, ಯಾಕೆ ನನ್ನ ಹೆಂಡತಿಗೆ ಕೋಪ ಬಂದಿದೆ ಅಂತ. ಬೆಳಿಗ್ಗೆ ಹೇಳ್ತಾಳೆ, ಬ್ರೇಕ್ಫಾಸ್ಟಿಗೆ ಹೋಗ್ತಾಳೆ, ಪ್ರತಿಯೊಂದು ಅವಳು ಮಾತಾಡೋಕ್ಕಿಂತ ಮನೇಲಿರುವ ಪಾತ್ರೆಗಳು ಮಾತಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲರ ಮನೇಲಿ ಆಗುತ್ತೆ ತಾನೇ. ಕೆಲವು ದಿನಗಳ ಹಿಂದೆ ನಾನೊಂದು ವುಮೆನ್ಸ್ ಕಾನ್ಫರೆನ್ಸಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿ ಕೇಳಿದೆ, ಇಷ್ಟು ಮನೇಲಿ ನಮ್ಮ ಸ್ವರಕ್ಕಿಂತ ಪಾತ್ರೆ ಸ್ವರಗಳು ಕೇಳ್ತಂದರೆ ಅಲ್ಲಿದ್ದ ಪ್ರತಿಯೊಂದು ಸ್ತ್ರೀ ಹೇಳ್ತಾಯಿದ್ರು, ನಮ್ಮ ಮನೇಲಿ ಸೌಂಡ್ ಆಗೋದೇ ನಮ್ಮ ಪಾತ್ರೆಗಳು. ಯಾಕೆಂದರೆ ನಾವು ನಮ್ಮ ಸಿಟ್ಟನ್ನು ಯಾವುದ ಮೇಲೆ ತೆಗಿತವೆ, ನಾವು ಅಡುಗೆ ಮಾಡೋ ಸಾಮಾನು ಮೇಲೆ ತೆಗಿತವೆ. ಇಷ್ಟೋ ಸರ್ತೆ ನಾವು ಅಡುಗೆ ಮಾಡೋ ಸೌಂಡ್ ಕೇಳಿ ಮಕ್ಕಳಿಗೆ, ಗಂಡನಿಗೆ ಗೊತ್ತಾಗುತ್ತೆ ಅಂದರೆ ಇವಳು ಅಪ್ಸೆಟ್ ಆಗಿದ್ದಾಳೆ. ಅದೇ ನಾವು ಬಾಯಿ ತೆಗೆದು ಬಿಟ್ಟು, ನೀವು ಯಾಕೆ ಹೀಗೆ ಹೇಳಿದ್ರಿ, ಇಲ್ಲ ನಾನು ಯಾಕೆ ಹೇಳಲಿ, ಅವರೇ ರಿಯಲೈಸ್ ಮಾಡಬೇಕು. ಆ ಗಂಡನ ತಲೆಗೇ ಹೋಗೋದಿಲ್ಲನೆಂದರೆ ವಾಟ್ ಹ್ಯಾವ್ ಐ ಡನ್ ರಾಂಗ್. ಪ್ರಿಯರೇ, ನಾವು ಮದುವೆ ಆದಾಗ ನಾವು ಒಂದು ತೀರ್ಮಾನ ಮಾಡಿದ್ದೇನೆ ಅಂದರೆ, ಏನೇ ಆಗಿದ್ರೂ ಕಮ್ಯುನಿಕೇಟ್ ಮಾಡಿರಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವಿ ಡೋಂಟ್ ಗಿವ್ ರೂಮ್ ಟು ದ ಡೆವಲ್. ಏನು ಗೊತ್ತಾ, ಮನಸ್ಸಲ್ಲಿ ಏನೋ ಒಂದು ಇಟ್ಕೊಂಡಿದ್ದಾವೆ, ಅದನ್ನು ನಾವು ಮೆಡಿಟೇಟ್ ಮಾಡ್ತೇವೆ. ದ ಡೆವಲ್ ಟ್ರೈಸ್ ಟು ಬ್ರಿಂಗ್ ಇನ್ ಮೋರ್ ಆ್ಯಂಡ್ ಮೋರ್ ಸ್ಟಫು. ಇಷ್ಟು ಸಣ್ಣ ವಿಷಯ ಇದ್ದದ್ದು ಇಷ್ಟು ದೊಡ್ಡದು ಮಾಡ್ತವೆ. ಬೈಬಲ್ ಸೇಸ್, ಡೋಂಟ್ ಗಿವ್ ರೂಮ್ ಟು ದ ಡೆವಲ್. ಸೈತಾನಗೆ ಅವಕಾಶ ಕೊಡಬೇಡ್ರಿ. ಯು ಫೀಲ್ ಲೈಕ್ ದ್ಯಾಟ್. ಕೆಲವು ಸರ್ತೆ ನಮಗೆ ಹುಷಾರಿರುವುದಿಲ್ಲ, ಆದರೆ ನಮ್ಮ ಗಂಡಂದಿರು ನಮ್ಗೆ ಕೇರ್ ಮಾಡಲ್ಲ, ತನ್ನ ಪಾಡಿಗೆ ತಾವು ಇರ್ತವೆ. ಬಿಕಾಸ್ ದೇ ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ವಿ ಆರ್ ಗೋಯಿಂಗ್ ಥ್ರೂ. ನಾವೇನು ಎಕ್ಸ್ಪೆಕ್ಟ್ ಮಾಡ್ತೇವೆ, ನನ್ನ ಗಂಡ ನನ್ನ ಬೆಡ್ ಪಕ್ಕ ಕೂತ್ಕೊಳ್ಬೇಕು, ನನಗೆ ಮೆಡಿಸಿನ್ ಕೊಡಬೇಕು, ನನ್ನನ್ನು ಪ್ರೀತಿ ಮಾಡಬೇಕು, ನನಗೆ ಹಣ್ಣುಗಳನ್ನು ತಂದು ಕೊಡಬೇಕು. ದಿಸ್ ಈಸ್ ವಾಟ್ ಐ ಆಮ್ ಇಮ್ಯಾಜಿನಿಂಗ್ ಆ್ಯಂಡ್ ಐ ಆಮ್ ಥಿಂಕಿಂಗ್ ಇನ್ ಮೈ ಮೈಂಡ್, ಬಟ್ ಐ ಆಮ್ ನಾಟ್ ರೆಡಿ ಟು ಓಪನ್ ಮೈ ಮೌತ್ ಆ್ಯಂಡ್ ಸ್ಪೀಕ್. ಮೈ ಹಸ್ಬೆಂಡ್ ಈಸ್ ನಾಟ್ ಅ ಸೂಪರ್ ಮ್ಯಾನ್ ದಟ್ ಹಿ ಕ್ಯಾನ್ ರೀಡ್ ಮೈ ಮೈಂಡ್. ನನ್ನ ಗಂಡನಿಗೆ ನನ್ನ ಆಲೋಚನೆಗಳು ಓದುವಷ್ಟು ಶಕ್ತಿ ಇಲ್ಲ. ಪ್ರಿಯರೇ, ಮದುವೆಯಲ್ಲಿ ಬಹಳ ಪ್ರಾಮುಖ್ಯವಾಗಿದೆ ಎಲ್ಲ ಸಂಗತಿಗಳು, ಅದರಲ್ಲಿ ಇದೂ ಪ್ರಾಮುಖ್ಯವಾಗಿದೆ ಅಂದರೆ ಸ್ಪೀಕ್ ಇಟ್ ಔಟ್. Last night, why did you say like that? I felt very bad. I was hurt. I usually cook with all my heart. ನನ್ನ ಪೂರ್ಣ ಮನಸ್ಸಿಂದ ನಾನು ಅಡುಗೆ ಮಾಡ್ತೇನೆ, ಆದರೆ ನೀವು ನಿನ್ನೆ ರಾತ್ರಿ ಹೇಳಿದ ಮಾತು ನನಗೆ ಬೇಸರ ಆಯಿತು. ಅವಾಗ ಅವನು ಹೇಳ್ತಾನೆ, ಅಯ್ಯೋ ನಾನು ನನಗೆ ತಿಳ್ಕೊಳ್ಳಿಲ್ಲಮ್ಮ, ಐ ವಾಸ್ ಜಸ್ಟ್ ಜೋಕಿಂಗ್, ಇಟ್ ವಾಸ್ ಜಸ್ಟ್ ಟು ಮೇಕ್ ಎವ್ರಿಬಡಿ ಲವ್, ಐ ಆಮ್ ಸೋ ಸಾರಿ ಅಬೌಟ್ ಇಟ್. ಫಿನಿಶಾ, ಮುಗೀತಾ? ಅದ ಬದಲಿ ಮನಸ್ಸಲ್ಲಿ ಇಟ್ಕೊಂಡು 1 ವಾರ ಗಂಟು ಮುಖ ಹಾಕ್ಕೊಂಡು ನಾವೇನು ಮಾಡ್ತೇವೆ, ನಾವು ಹೆಂಗಸರು ಸ್ಪೆಷಲಿ ನಾವು ಊಟ ಮಾಡಲ್ಲ, ನಾವು ಸಂತೋಷವಾಗಿ ಇರಲ್ಲ. ಜಾಯ್ಸ್ ಮೇಯರ್ ಹೇಳಿದ ಕತೆ ನನಗೆ ನೆನಪಿದೆ. ಈ ಥರನೇ ಅವರ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ವಿದೌಟ್ ಕಮ್ಯುನಿಕೇಷನ್ ಇರಬೇಕಾದ್ರೆ ಅವಳೊಂದು ಮೂಲೆಯಲ್ಲಿ ಮಲಗಿಬಿಡ್ತಿದ್ಲು. ಅಲ್ಲಿ ಚಳಿಕಾಲ, ಆ ದೇಶದಲ್ಲಿ ಇಷ್ಟು ಚಳಿ ಇದೆ. ಅವಳ ಗಂಡ ಎಲ್ಲ ಬ್ಲ್ಯಾಂಕೆಟ್ ಹಚ್ಕೊಂಡು ಒಳ್ಳೆ ರೀತಿಯಲ್ಲಿ ಮಲಗ್ತಿದ್ರು. ಸಫರ್ ಆಗೋಳು, ಇವಳು ಸಫರ್ ಆಗೋದು. ಅದೇ ಅವಳು ಹೇಳ್ತಾಳೇನೆಂದರೆ, ಜಸ್ಟ್ ಇಫ್ ಐ ವುಡ್ ಹ್ಯಾವ್ ಕಮ್ಯುನಿಕೇಟೆಡ್, ಐ ವುಡ್ ಹ್ಯಾವ್ ಹ್ಯಾಡ್ ಅ ನೈಸ್ ವಾರ್ಮ್ ಸ್ಲೀಪ್. ಬಟ್ ನೋ, ಐ ಡಿಂಟ್ ವಾಂಟ್ ಟು ಓಪನ್ ಮೈ ಮೌತ್. ನೋ, ನಾವು ಕ್ರೈಸ್ತರು, ನಾವು ದೇವರ ಮಕ್ಕಳು. ದೇವರಿಗೆ ಮಹಿಮೆ ತರುವಂಗೆ ನನ್ನ ಕುಟುಂಬ ದೇವರ ಹೆಸರಲ್ಲಿ ಕಟ್ಟುವ, ಬಿಟ್ಟು ಕೊಡುವ
ಪ್ರೀತಿ ಮಾಡುವ, ಎಕ್ಸೆಪ್ಟ್ ಮಾಡುವ, ಫೊರ್ಗಿವ್ ಮಾಡುವ, ಅಷ್ಟೇ ಅಲ್ಲ ಕಮ್ಯುನಿಕೇಟ್ ಮಾಡುವ.